ಅಧಿಕಾರ ಹಂಚಿಕೆಯ ಗುಸುಗುಸುಗೆ ಇದೀಗ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಸದನದಲ್ಲೇ ಚೆಕ್ ಮೇಟ್ ಇಟ್ರ ಸಿಎಂ ಬಣ ಫುಲ್ ಖುಷಿಯಾದ್ರೆ ಡಿಕೆ ಶಿವಕುಮಾರ್ ಮಾತ್ರ ಫುಲ್ ಟೆನ್ಷನ್ಗೆ ಒಳಗಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಮೊನ್ನೆ ವಿಧಾನ ಪರಿಷತ್ನಲ್ಲಿ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಸಿಎಂ ಅವರ ಆಪ್ತ ಬಣಕ್ಕೆ ಫುಲ್ ರಿಲ್ಯಾಕ್ಸ್, ಫುಲ್ ಖುಷಿಯ ವಿಚಾರ. ಆದರೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಅನೇಕರವರ ಘೋಷಣೆ ಸಿಎಂ ಅನ್ನುವಂತಹ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ರು, ಆ ಬಣಕ್ಕೆ ಇದೀಗ ಟೆನ್ಷನ್ಗೆ ಕಾರಣ ಆಗಿದೆ. ಮುಂದಿನ ವರ್ಷ ಉಳಿತಾಯ ಬಜೆಟ್ ಅನ್ನ ನಾನೇ ಮಂಡನೆ ಮಾಡ್ತೇನೆ ಅಂತ ಹೇಳಿ ನಿನ್ನೆ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ರು. ಇಲ್ಲಿವರೆಗೂ ಕೂಡ ಅಧಿಕಾರ ಹಂಚಿಕೆ ಆಗತ್ತೆ ಅನ್ನುವಂತಹ ಚರ್ಚೆ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಒಂದು ಕಡೆ ಈ ರೀತಿಯಂತಹ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಟ್ಟರೂ ಕೂಡ ಇದೀಗ ಡಿಕೆಶಿ ಅಂಡ್ ಅವರ ಬಣಕ್ಕೆ ಯಾವ ರೀತಿಯಾಗಿ ಟೆನ್ಷನ್ಗೆ ಕಾರಣ ಆಗಿದೆ. ಹಾಗಾದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ನಿನ್ನೆ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ. ಅವರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್ ಇನ್ನು 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂತದ್ದು ನೆಕ್ಸ್ಟ್ ಬಂದಂತ ಸರ್ಕಾರ, ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ಇದು 3ನೇ ಬಜೆಟ್ ಮಂಡಿಸ್ತಾ ಇದ್ದೀನಿ ಈ ವರ್ಷ. ಈ ಸರ್ಕಾರ ಬಂದಿದೆ 23-24 ನೀವೇ ಮಂಡಿಸಿದ್ರಿ. ಆಮೇಲೆ ನಾನು ಒಂದು ಬಜೆಟ್ ಮಂಡಿಸಿದೆ. 24-25 ಬಜೆಟ್ ಮಂಡಿಸಿದೆ. 25-26 ಬಜೆಟ್ ಮಂಡಿಸಿದ್ದೀನಿ. ಇಟ್ಸ್ ಎ ಫ್ಯಾಕ್ಟ್ ದಟ್ ಇಟ್ ಈಸ್ ಎ ಡಿಫಿಸಿಟ್ ಬಜೆಟ್. ಇಟ್ ಇಸ್ ಎ ಫ್ಯಾಕ್ಟ್. ಬಟ್ 27,000 ಕೋಟಿ ಇತ್ತು. ಅದು ಇವತ್ತು 19,262 ಕೋಟಿ ಆಗಿದೆ. ಡಿಫಿಸಿಟ್ಟು ಅಂದರೆ ಕಡಿಮೆ ಆಯಿತು. ಮುಂದಿನ ವರ್ಷಕ್ಕೆ ಐ ಆಮ್ ಕಾನ್ಫಿಡೆಂಟ್ 100% that I am going to present revenue surplus budget. ಮುಂದಿನ ಬಡ್ಜೆಟ್ ತಾವೇ ಮಂಡಿಸಬೇಕು ಅಂತ ನನ್ನ ಆಸೆ. ಬಟ್ ನಿಮ್ಮನ್ನು ಅಲ್ಲಿವರೆಗೂ ಬಿಡ್ತಾರೋ ಇಲ್ಲೋ ಅಂತ ನನಗೆ ಅನುಮಾನ. ಈಗ ನಾರಾಯಣ ಸ್ವಾಮಿಗೆ ಈ ಆಸೆ ಇದ್ರೆ ನಮ್ಮವ್ರಿಗೆಲ್ರಿಗೂ ಆಸೆ ಇದ್ದೇ ಇರ್ತದೆ. ನಾರಾಯಣ ಸ್ವಾಮಿ ನನ್ನ ರಾಜಕೀಯವಾಗಿ ಕಟ್ಟ ವೈರಿ. ನಿನಗೆ ಇದ್ಮೇಲೆ ನಿನಗೆ ಆಸೆ ಇದ್ದ ಮೇಲೆ ಬೇರೆಯವ್ರಿಗೆಲ್ಲ ಇರಲೇಬೇಕಲ್ಲ. ಈ ಮೂಲಕ ಸಿದ್ದರಾಮಯ್ಯ ಅವರು ಎಲ್ಲ ಗೊಂದಲಕ್ಕೆ ತೆರೆ ಎಳೆದಾಗ ಆಗಿದೆ ಇದೀಗ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದಷ್ಟು ರೀತಿಯಾದಂತಹ ಕಸರತ್ತುಗಳು, ಲಾಬಿಗಳು ಕೂಡ ಆಗ್ತಾ ಇತ್ತು. ಜೊತೆಗೆ ಈ ವಿಚಾರದಲ್ಲಿ ಒಂದಷ್ಟು ಗೊಂದಲ ಅಂತೂ ಇದ್ದೇ ಇತ್ತು. ಸೊ ಈ ಸಂದರ್ಭದಲ್ಲಿ ಇದೀಗ ಯಾರಿಗೆ ಚೆಕ್ ಮೇಟ್ ಇಟ್ಟರು, ಜೊತೆಗೆ ಮುಂದಿನ ಆಪ್ಷನ್ಸ್ ಏನು ಡಿಕೆಶಿಗೆ? ನವಿತಾ ಅಬ್ಸಲ್ಯೂಟ್ಲಿ ಬ್ಯಾಕ್ ಸೀಟಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಅದಕ್ಕೆ ಕಾರಣ ಹೌದು, 2-2.5 ತಿಂಗಳಿಂದ ಅದರಲ್ಲೂ ಮೂಡಾ ಪ್ರಕರಣದಲ್ಲಿ ಕಾನೂನಿನ ಮುನ್ನಡೆ ಸಿಕ್ಕಂಥ ಸಂದರ್ಭದಲ್ಲಿ ಬದಲಾದ ವರಸೆ ಏನಿದೆ ಸಿದ್ದರಾಮಯ್ಯ ಅವರು ಸಹಜವಾಗಿ ಹಿನ್ನಡೆಯಲ್ಲಿದ್ದಾಗಲೂ ಕೂಡ ಏನೆಲ್ಲ ಪೊಲಿಟಿಕಲ್ ಮೆಸೇಜನ್ನು ಕೊಡಬೇಕು ಅದನ್ನು ಕೊಡ್ತಾನೆ ಬಂದಿದ್ದರು. ಇನ್ನು ಕಾನೂನಿನ ವಿಚಾರದಲ್ಲಿ ಮುನ್ನಡೆ ಸಿಕ್ಕ ಮೇಲೆ ಕೇಳಬೇಕಾ ಮತ್ತು ಅವರ ಇಡೀ ಬೆಂಬಲಿಗ ಪಡೆಯನ್ನು ತಮಗೆ ಪೂರಕವಾಗಿ ತಮ್ಮ ಕುರ್ಚಿಯ ಭದ್ರತೆಯನ್ನು ಮಾಡ್ಕೊಳ್ಳಿಕ್ಕೆ ಪೂರಕವಾಗಿ ಯಾವ ರೀತಿ ಬಳಸ್ಕೊಂಡ್ರು ಅನ್ನೋಂಥದ್ದು ನೋಡಿದ್ದಾರೆ. ಈಗ ಎಲ್ಲವೂ ಕೂಡ ಸೈಲೆಂಟ್ ಆಗಿದ್ದಾರೆ. ಸೊ ಕ್ಲಿಯರ್ ಇದೆ, ಯಾವಾಗ ಅವರು ಸಂದರ್ಶನಗಳಲ್ಲಿ, ಮಾಧ್ಯಮಗಳ ಹೇಳಿಕೆಗಳಲ್ಲಿ ಇನ್ನು ನನ್ನ ಬೆಂಬಲಿಗರು ಮುಂದಿನ ಚುನಾವಣೆಯಲ್ಲೂ ಕೂಡ ನಾಯಕತ್ವವನ್ನು ವಹಿಸಿ ಚುನಾವಣಾ ರಾಜಕಾರಣದಲ್ಲಿ ಇರಬೇಕು ನೀವು ಅಂತ ಕೇಳ್ಕೊತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದಾದ ಮೇಲೆ ಕಂಪ್ಲೀಟ್ಲಿ ಬದಲಾಯಿತು. ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಿದ್ದಂತಹ ಬಹುತೇಕ ಶಾಸಕರುಗಳು ಗಪ್ಚುಪ್ಪಾದರು. ಸ್ವತಃ ಡಿ ಕೆ ಶಿವಕುಮಾರ್ ಗಪ್ಚುಪ್ಪಾದರು. ಅವರೇ ಹೇಳಿದಾರಲ್ಲ ಮತ್ತೆ ಕೇಳ್ತೀರ ಅನ್ನೋ ರೀತಿ ಆದರೂ. ಆದರೆ ಸಹಜವಾಗಿ ಬ್ಯಾಕ್ ಫುಟ್ಟಿಗೆ ಬಂದಿರೋ ಈಗ ಫೈನಲ್ ಡೆಸ್ಟಿನೇಷನ್ ಇರುವಂಥದ್ದು ಹೈಕಮಾಂಡ್. ಆ ಕಾರಣಕ್ಕೆ ಪದೇ ಹೋಗಿ ಎಡತಾಕುವಂಥ ಒಂದು ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿನ ಒಂದು ವಿಚಾರಗಳು ಮತ್ತು ವಸ್ತುಸ್ಥಿತಿ ಎಲ್ಲವೂ ಗೊತ್ತಿರೋದ್ರಿಂದ ಖರ್ಗೆ ಅವರು ಮೊನ್ನೆ ಸಮಾವೇಶಗಳೆಲ್ಲ ಹೇಳಿದ್ರು ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ, ಇಬ್ಬರು ಕಿತ್ತಾಡ್ಕೊಬಾರ್ದು, ಇಬ್ಬರು ಜೊತೆಯಾಗಿ ಹೋಗಬೇಕು, ಇಬ್ಬರು ಚೆನ್ನಾಗಿ ಹೋದರೆ ಮಾತ್ರ ಆಗೋದು ಅಂತ. ಆದರೆ ಇಳಿತಾರಾ ಇವರೇ ಇರ್ತಾರಾ ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಡ್ತಿಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಗೊತ್ತಿದೆ ಅವ್ರಿಗೆ ಇಲ್ಲಿನ ಶಾಸಕರ ಬೆಂಬಲ. ಇವತ್ತು ಪರಿಷತ್ತಲ್ಲಿ ಅದೇ ಮಾತನ್ನು ಹೇಳಿದರು, ನಿಮಗೆ ಎಷ್ಟು ಆಸೆ ಇರಬೇಕಾದ್ರೆ ವಿಪಕ್ಷದವ್ರಿಗೆ ಇವರೆಲ್ಲರಿಗೂ ಇರುತ್ತೆ ಅಂತಂದರೆ ಈ ಎಲ್ಲ ಶಾಸಕರ ಬೆಂಬಲ ನನಗಿದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡುವ ಮೂಲಕ ಏನು ಮೆಸೇಜನ್ನು ಯಾರಿಗೆ ಕೊಡಬೇಕು ಅದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಎಷ್ಟೇ ಪ್ರದಕ್ಷಿಣೆಯನ್ನು ಮಾಡಿದ್ರೂ ಕೂಡ ಹೈಕಮಾಂಡ್ ಮುಂದೆ, ಹೈಕಮಾಂಡ್ ನನ್ನ ನಾಯಕತ್ವವನ್ನು ಜನಪ್ರೀತಿಯನ್ನು ಮೀರಿ
ನಿಮ್ಮನ್ನು ತಂದು ಪ್ರತಿಷ್ಠಾಪನೆ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಲ್ಲ. ಯಾಕಂದರೆ ಮತ ಬ್ಯಾಂಕು ಮತ್ತೊಂದು ಮಗದೊಂದು ಈ ಎಲ್ಲ ಕಾರಣಕ್ಕೆ ನನಗೆ ಸುಭದ್ರವಾಗಿದೆ ಪರಿಸ್ಥಿತಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೊನೆಯ ಒಂದು ಪ್ಲ್ಯಾನ್ ಬಿ ತಂತ್ರಗಾರಿಕೆಯ ಭಾಗವಾಗಿ CM ಕುರ್ಚಿಗೆ ಆದಷ್ಟು ಫೈಟನ್ನು ಮಾಡೋ ಮೂಲಕ KPCCಯಿಂದ ನಾನು ಹೊರಗುಳಿತೀನಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದ್ಮೇಲೆ ಅಂತ ಏನು ಹೇಳಿದ್ದಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ಏನಾದರೂ ಆಗುತ್ತೆ ಅನ್ನೋ ಪ್ರಯತ್ನವನ್ನ ಕಡೆಯದಾಗಿ ಮಾಡ್ತಾ ಇದ್ದಾರೆ. ಎಸ್, ಹೈಕಮಾಂಡ್ ಮೀಟ್ ಮಾಡಿದ್ದಾರೆ, ಮತ್ತೆ ಅಲ್ಲೇ ಇದ್ದಾರೆ, ಠಿಕಾಣಿ ಹೂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ABC ಪ್ಲಾನ್ ಏನಾದರೂ ತರುವಂತಹ ಸಾಧ್ಯತೆ ಇದೆಯಾ? ಹೈಕಮಾಂಡ್ ಮನವೊಲಿಸುವಂತಹ ಸಾಧ್ಯತೆ? ನಿಮಗೆ ಕುರ್ಚಿ ಕಿತ್ತಾಟದಿಂದ ಎಲ್ಲೊಂದು ಕಡೆ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗಿತ್ತು. ಅಧಿಕಾರಿಗಳು ಏನು ಮಾಡ್ತಾರೆ ಅಂತೇಳಿ ಅವರು ಶಿಫ್ಟ್ ಆಗ್ತಾ ಹೋಗ್ತಾರೆ. ನಾಳೆ ಇವ್ರು CM ಆಗ್ತಾರೆ ಅಂತ ಹೇಳಿದ್ರೆ ಈ ಪಾಳ್ಯದಿದ್ದವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಆಫೀಸರ್ಸು ಮಾತು ಕೇಳಲ್ಲ. ಹೆಂಗೂ ಇವ್ರು ಇನ್ನೊಂದು 3-4 ತಿಂಗಳು ಚೇಂಜ್ ಆಗ್ತಾರಲ್ಲ ಅಂತೇಳಿ ಆಫೀಸರ್ಸು ಕೇರ್ ಮಾಡಲ್ಲ. ಮತ್ತು ಕೆಲಸ ಕೂಡ ಕುಂಠಿತ ಆಗುತ್ತೆ. ಹಾಗಾಗಿ ಎಲ್ಲೊಂದು ಕಡೆ ಆಡಳಿತ ಯಂತ್ರ ಎಲ್ಲೊಂದು ಕಡೆ ಇದೇ ಕಾರಣಕ್ಕಾಗಿ ಅಳಿತಪ್ತಾ ಇತ್ತು. ನೀವು ಗೊತ್ತಿರಲಿ, ನಿಮಗೆ ಸರ್ಕಾರದಲ್ಲಿ ಯಾವ ಮಟ್ಟಕ್ಕಿದೆ, ಒಬ್ಬ ಅಧಿಕಾರಿಯ ಟ್ರಾನ್ಸ್ಫರ್ ಆಗುತ್ತೆ, ಟ್ರಾನ್ಸ್ಫರ್ ಆದೇಶ ಆದರೂ ಕೂಡ ಆ ಅಧಿಕಾರಿ ಬೇರೆ ಕಡೆ ಹೋಗಿ ಚಾರ್ಜ್ ತಗೊಳ್ಳಲ್ಲ. ಸುಮಾರು ಅದರಲ್ಲಿ ಬಹುತೇಕ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ಗಳಲ್ಲೇ ನಮ್ಮ ಕಣ್ಣೆದುರಿಗೆ ನಡೆದಿರ್ತಕ್ಕಂಥ ಒಬ್ಬರು ಪ್ರಮುಖ ಅಧಿಕಾರಿಯೊಬ್ಬರು ಸೌಮ್ಯ ಅನ್ನೋ ಅಧಿಕಾರಿ ಟ್ರಾನ್ಸ್ಫರ್ ಮಾಡ್ತಾರೆ ಸರ್ಕಾರನೇ. ಆದರೆ ಆ ಅಧಿಕಾರಿ ಹೇಳ್ತಾರಂತೆ, ನಾನು ಹೋಗಿ ಚಾರ್ಜ್ ತಗೊಳ್ಳಿ, ಇಲ್ಲಿಂದ ಹೋಗಲ್ಲ ಅಂತೇಳಿ ಚಾಲೆಂಜ್ ಮಾಡ್ತಾರಂತೆ. ಅಂದರೆ ಅರ್ಥ ಅಂದರೆ ಅಲ್ಲಿ ಅಧಿಕಾರಿ ವಲಯಕ್ಕೆ ಎಲ್ಲ ಒಂದು ಕಡೆ ಸರ್ಕಾರ ಅಸ್ಥಿರತೆ ಇದೆ ಅಥವಾ ಸರ್ಕಾರದಲ್ಲಿ ಅಧಿಕಾರ ಪಲ್ಲಾಟ ಆಗ್ತಿದೆ, ಸ್ಥಾನ ಪಲ್ಲಾಟ ಆಗ್ತಿದೆ ಅಂತ ಹೇಳಿದ್ರೆ ಆಫೀಸರ್ಸ್ ಕೂಡ ಯಾರು ಮಾತು ಕೇಳ್ತಾರೆ. ಸ್ಮಾಲ್ ಎಕ್ಸಾಂಪಲ್ ನಿಮಗೆ ಹೇಳಿದ್ದು, ಆರೋಗ್ಯ ಇಲಾಖೆದ ಒಬ್ಬ ಸೌಮ್ಯ ಅಂತೇಳಿ ಅಧಿಕಾರಿ ಟ್ರಾನ್ಸ್ಫರ್ ಆದರೂ ಕೂಡ ಅವರು ತನ್ನ ಸ್ಥಾನವನ್ನು ಬಿಟ್ಕೊಡ್ದಲೆ ಬೇರೆಯವ್ರಿಗೆ ಅವಕಾಶ ಕೊಡ್ದಲೆ ಅವರ ಏನು ಅವಧಿ 2 ವರ್ಷ 3 ವರ್ಷ ಆದರೂ ಕೂಡ ಅವ್ರು ಬಿಟ್ಟು ಹೋಗಿ ರೆಡಿ ಇಲ್ಲ ಅಂತ ಹೇಳಿದ್ರೆ ಅಂದರೆ ಸರ್ಕಾರದ ಮೇಲೆ ಭಯ ಇಲ್ಲ, ಒಂದು ವ್ಯವಸ್ಥೆ ಮೇಲೆ ಭಯ ಇಲ್ಲ, ಮುಖ್ಯಮಂತ್ರಿಗಳು ಅವರ ವ್ಯವಸ್ಥೆ ಮೇಲೆ ಭಯ ಇಲ್ಲ ಅಂತ ಅರ್ಥ. ಹಾಗಾಗಿ ಇದು ಎಲ್ಲ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಅಳಿತಪ್ಪಿತ್ತು. ಆ ಅಳಿತಪ್ಪಿದ ಅಡ್ಮಿನಿಸ್ಟ್ರೇಷನ್ನ ಮತ್ತೆ ಅಳಿಗೆ ತರಲಿಕ್ಕೆ ಮುಖ್ಯಮಂತ್ರಿಗಳು ಈ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಮತ್ತು ನಿಮಗೆ ವಿಧಾನಸಭೆ ಅಧಿವೇಶನದಲ್ಲಿ ನಿಮಗೆ ಈ ಮಾತು ಹೇಳೋದ್ರಿಂದ ಅದು ನಿಮಗೆ ಎಲ್ಲೊಂದು ಕಡೆ ಎಂಡೋರ್ಸ್ ಮಾಡಿದಾಗೆ ನಿಮ್ಗೆ ಗಮನಿಸ್ಬೋದು. ಇತ್ತೀಚೆಗೆ ನೋಡಿ, ಕಳೆದ 15-20 ದಿವಸದ ಡಿ ಕೆ ಶಿವಕುಮಾರ್ ಸಾಫ್ಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬೇರೆ ಬೇರೆ SM ಕೃಷ್ಣದ ಎಕ್ಸಾಂಪಲ್ ಹೇಳೋ ರೀತಿಯಲ್ಲಿ ನನಗೆ ಅಧಿಕಾರ ಕೊಡಲಿಲ್ಲ, ಲಾಸ್ಟಿಗೆ ಮನೆ ಬಾಗಿಲು ಒದ್ದು ಕಿತ್ಕೊಂಡೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆದರೆ ಒದ್ದು ಕಿತ್ಕೊಳ್ಳೋ ಸಂಪ್ರದಾಯ, ಒದ್ದು ಕಿತ್ಕೊಳ್ಳೋ ಪರಿಸ್ಥಿತಿ ಈಗಿಲ್ಲ. ಈಗೇನಿದ್ರು ಕೈಕಾಲು ಹಿಡಿದು ಕಿತ್ಕೊಳ್ಳೋಂಥ ಸಮಯ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ನಿಮ್ಗೆ ಯಾರು MLAಗಳು ಒಪ್ಪಬೇಕು, ನಿಮಗೆ ನಾವೆಲ್ಲರೂ ಒಪ್ಪಿದ್ರೆ ಮಾತ್ರ ನಾಯಕ. ಮೊದಲೆಲ್ಲ ತಾನೇ ನಾಯಕ ಆಗಿ ಹುಟ್ಟಿದ್ರು. ಇದು ಉತ್ತರ ಕೊರಿಯಾ ಅಲ್ಲ, ಇದು ಸಾಂವಿಧಾನಿಕ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ. ಅದಕ್ಕೆ ಹೇಳೋದು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ನಾವು ಇಂಡಿಯಾಗೆ ಕರ್ತಕ್ಕಂಥದ್ದು. ಇಲ್ಲಿನ ವ್ಯವಸ್ಥೆ, ಆರೋಪ ಪ್ರತ್ಯಾಪ, ರಾಜಕಾರಣಿಗಳು ಈ ವ್ಯವಸ್ಥೆ ಕರಿತಕ್ಕಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಫ್ಟ್ ಆಗಿದ್ರು ನೋಡಿ. ಅವರು ಒಂದು ಹಂತದಲ್ಲಿ ಮಾತಾಡ್ತಾ ಅದೊಂಥರ ಇಂಟರ್ನಲ್ ಫ್ರಸ್ಟ್ರೇಟ್ ಅಂತ ಹೇಳಿದರು 2028ಕ್ಕೆ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ಅನ್ನೋ ಮುಖಾಂತರ ಈಗಾಗಲೇ 2028ಕ್ಕೆ ಆಗ್ತೀನಿ ಅಂತ ಒಂದು ಅವರೇ ಮುಂದೂಡ್ಕೊಂಡ್ರು ಅವ್ರ ಗುರಿಗಳನ್ನು. ಕಾರ್ಯಕರ್ತರಿಗೂ ಕೂಡ ಅವರ ಇನ್ನೊಂದು ಕಡೆ ಅವ್ರ ತಮ್ಮ ಹೇಳ್ತಾರೆ, DK ಸುರೇಶ್ ಅವರು ನಮ್ಮ ಅಣ್ಣನಾದ್ರು, ನಾನು ಒಂದು ಸರಿಯಾದರೂ CM ನೋಡದೆ ನನ್ನ ಬದುಕಿನ ಅತಿ ದೊಡ್ಡ ಆಸೆ, ಅತಿ ಆಸೆ ಅಂತ ಹೇಳ್ತಾರೆ. ಹಾಗಂತ ಡಿ ಕೆ ಶಿವಕುಮಾರ್ ಸನ್ಯಾಸಿ ಅಲ್ಲ, ಅವರು ಶಾಸಕರನ್ನು ಓಲೈಸ್ಕೋಬೇಕು. ಸಾಫ್ಟ್ ಆಗಿ ಸಿದ್ದರಾಮಯ್ಯನ ಸಮಾಧಾನ ಪಡಿಸ್ಕೊಂಡು ಅವರಾಗೆ ಖುಷಿಯಿಂದ ಪಡೆದುಕೊಳ್ಳೋದಿಲ್ಲ, ಅದು ನಿಜವಾದ ಅಧಿಕಾರ. ಒದ್ದು ಕಿತ್ಕೊಳ್ಳೋದು, ಬಲವಂತ ಪ್ರಯೋಗ ಅಥವಾ ಹೈಕಮಾಂಡ್ನ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ನನ್ನ ಜೊತೆ ಶಾಸಕರಿದೆ ಅಂತೇಳಿ ಇನ್ಯಾವುದೋ ಪಾರ್ಟಿಯವ್ರನ್ನ ಹಿಡ್ಕೊಂಡು ಆಪರೇಟ್ ಮಾಡೋದು, ಅವೆಲ್ಲವೂ ಕಾಲ ಹೋಯಿತು. ಈಗೇನಿದ್ರು ಒಂದು ಕಡೆ ಶಾಸಕರು ಒಲವು ಬೇಕು, ಹಣೆ ಬರವೂ ಇರಬೇಕು, ಜೊತೆಗೆ ಹೈಕಮಾಂಡ್ನ ಆಶೀರ್ವಾದವಿದ್ರು ಮಾತ್ರ ಆಗಲಿಕ್ಕೆ ಸಾಧ್ಯ. ಆಗಲ್ಲ ಅಂತಲ್ಲ, ಯಾರಿಗೂ ಸಿದ್ದರಾಮಯ್ಯ ಬಿಟ್ಕೊಡ್ಬೋದೇನೋ, ಅವಕಾಶ ಇದ್ದು ಬಿಟ್ಕೊಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ವಿಶ್ವಾಸ ಗಳಿಸಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲ ಒಂದು ಕಡೆ ಎಲ್ಲ ಸಾಫ್ಟಾಗಿ ನಡೆದು ಹೋಗ್ತಿದೆ. ಹಾಗಾಗಿ ಈ ಅಡ್ಮಿನಿಸ್ಟ್ರೇಷನ್ ಅಳಿತಪ್ಪಿದ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ಎಂಡಾರ್ಸ್ ಆಗೋ ರೀತಿಯಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ನಾನೇ ಅಷ್ಟು ಬಜೆಟನ್ನು ಮಂಡಿಸ್ತೀನಿ, ಮತ್ತೆ ನಾನೇ ಅನ್ನೋ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡೋರು. ಅದು ವಿಪಕ್ಷಗಳಿಗೆ ಮತ್ತು ಸ್ವಪಕ್ಷಗಳಿರ್ತಕ್ಕಂಥ ಕುರ್ಚಿಯ ಬೆನ್ನು ಬಿದ್ದಂಥವರು ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರು ಜಾಯ್ನ್ ಆಗಿದ್ದಕ್ಕಾಗಿ. ಇದು ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.